ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನು ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮಗೆ ತಮ್ಬ್ಲೈನ್ ಹಾಗೂ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ನಿಮ್ಮ ಒಂದು ಹೆಸರಿನ ಫಸ್ಟ್ ಲೆಟರ್ ಅನ್ನ ಈ ರೀತಿ ಡ್ರಾ ಮಾಡಿದರೆ ಅಂತ ಹೇಳಿದ್ರೆ ಸಾಕು, ನಿಮ್ಮ ಒಂದು ಮೊಬೈಲ್ ಆದ್ರೆ ಅನ್ಲಾಕ್ ಆಗುತ್ತೆ. ಸೊ ಈ ರೀತಿಯಾಗಿ ಹೇಗೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೈಸ್, ಈ ರೀತಿಯಾಗಿ ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಅನ್ನ ಡ್ರಾ ಮಾಡಿದಾಗ ಮೊಬೈಲ್ ಅನ್ಲಾಕ್ ಆಗೋ ರೀತಿಯಾಗಿ ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ ಇದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಪ್ ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ಏನ್ ವಿಡಿಯೋ ನೋಡ್ತಿದ್ರೆ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ, ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಾಂದ್ರೆ ಫಸ್ಟ್ ಅಲ್ಲೇ ಬರುವಂತಹ ವೆಬ್ಸೈಟ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿ ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ಇನ್ ಕೇಸ್ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, ಡೆಫಿನೆಟ್ಲಿ ಒಂದು ಪೋಸ್ಟ್ ನಿಮಗೆ ಕಾಣುತ್ತೆ. ನಂತರ ಓಪನ್ ಮಾಡ್ಕೊಳ್ಳಿ. ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಹೇಳಿ ಒಂದು ಆಪ್ಷನ್ ಸಹ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದನ್ನ ಗಮನಿಸಬಹುದು ಡೌನ್ಲೋಡ್ ಆಪ್ಷನ್ ಇರುವಂತದ್ದು. ಸೊ ಇದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇ ಗೈಸ್, ಒಂದು ಬಾರಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಓಪನ್ ಮಾಡಿ ಈ ರೀತಿಯಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಾಂದ್ರೆ ಆಡ್ ಗೆಸ್ಚರ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ ಒಂದು ಜಾಗದಲ್ಲಿ ನಿಮ್ಮ ಒಂದು ಹೆಸರಿನ ಫಸ್ಟ್ ಲೆಟರ್ ಏನಿರುತ್ತೋ ಅದನ್ನ ಡ್ರಾ ಮಾಡಿ. ಸೊ ಈಗ ಅಂದ್ರೆ ಕೆ ಅಂತ ಹೇಳಿ ಡ್ರಾ ಮಾಡ್ತೀನಿ. ಅದೇ ರೀತಿಯಾಗಿ ರೀಡ್ರಾ ಆದ್ರೆ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ರೀಡ್ರಾ ಒನ್ಸ್ ಮಾಡಿ. ಸೊ ಒನ್ಸ್ ರೀಡ್ರಾ ಮಾಡಿ ನಂತರ ಒಂದು ಜಾಗದಲ್ಲಿ ಒಂದು ಪಿನ್ ಆದ್ರೆ ಎಂಟರ್ ಮಾಡಬೇಕಾಗುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಇನ್ ಕೇಸ್ ನೀವೇನಾದ್ರೂ ಒಂದು ಗೆಸ್ಚರ್ ಲಾಕ್ ಅನ್ನ ಮರ್ತೋಗಿದ್ದೀರಾ ಅಂತ ಹೇಳಿದ್ರೆ ಸೊ ಒಂದು ಪಿನ್ ಲಾಕ್ ಇಂದ ನೀವು ಅದನ್ನ ಅನ್ಲಾಕ್ ಮಾಡ್ಕೊಳ್ಬಹುದು. ಸೊ ಈಗ ನಾದ್ರೆ ಒಂದು ಜಸ್ಟ್ ಸಿಂಪಲ್ ಆಗಿ ಒಂದು ಪಾಸ್ವರ್ಡ್ ಆದ್ರೆ ಸೆಟ್ ಮಾಡ್ತೀನಿ. ಸೊ ಒಂದು ಸೆಟ್ ಮಾಡಿದಾದ್ಮೇಲೆ ಇಲ್ಲಾಂದ್ರೆ ಗ್ರಾಂಟ್ ಆದ್ರೆ ಮಾಡ್ಲಿಕ್ಕೆ ಹೇಳುತ್ತೆ. ಸೊ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ, ಇದನ್ನಾದ್ರೆ ಎಲ್ಲ ಗ್ರಾಂಟ್ ಮಾಡಿ. ಸೊ ಒಂದು ಬಾರಿ ಗ್ರಾಂಟ್ ಮಾಡಿ ನಂತರ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಹೇಳಿ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಈಗ ಈ ರೀತಿಯಾಗಿ ನಿಮ್ಗೆ ಡ್ಯಾಶ್ ಬೋರ್ಡ್ ಆದ್ರೆ ನೋಡ್ಲಿಕ್ಕೆ ಸಿಗುತ್ತೆ ಈ ಒಂದು ಅಪ್ಲಿಕೇಶನ್. ಇಲ್ಲಾಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಂಟ್ರೊಡಕ್ಟ್ ಸೆಲ್ಫಿ ಅಂತ ಹೇಳಿರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ ನಂತರ ಇದನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನಂತರ ಅಲೋ ಮಾಡಿ. ಸೊ ಈ ಒಂದು ಜಾಗದಲ್ಲಿ ರಾಂಗ್ ಅಟೆಂಪ್ಟ್ಸ್ ಅಂತ ಇದೆಯಲ್ವಾ, ಇದು ಆಟೋಮೆಟಿಕ್ ಆಗಿ ಎಲ್ಲರ ಮೊಬೈಲ್ ಅಲ್ಲಿ 3 ಅಲ್ಲಿ ಇರುತ್ತೆ. ನೀವು ಆದ್ರೆ ಇದನ್ನ 1 ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಗೆಸ್ಚರ್ ಲಾಕ್ ಏನಿದೆಯೋ ಸೊ ಅದನ್ನ ನೀವು ಹಾಕಿದಾಗ ಮೊಬೈಲ್ ನಲ್ಲಿ ಸೊ ಓಪನ್ ಆಗುತ್ತೆ ಅಲ್ವಾ. ಇನ್ ಕೇಸ್ ಯಾರಾದ್ರೂ ರಾಂಗ್ ಆಗಿ ಟ್ರೈ ಮಾಡಿದಾರೆ ಅಂತ ಹೇಳಿದ್ರೆ ಸೊ ಅವರನ್ನ ನಿಮ್ಮ ಒಂದು ಮೊಬೈಲ್ ಆದ್ರೆ ಫೋಟೋ ಇಟ್ಕೊಳ್ಳುತ್ತೆ. ಸೊ ಒಂದು ರೀಸನ್ ಆಗಿ 1 ಅಟೆಂಪ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ. ಒಂದು ಬಾರಿ ಲಾಕ್ ಮಾಡಿ ಅನ್ಲಾಕ್ ಮಾಡಿ ಮೊಬೈಲ್ ಈ ರೀತಿಯಾಗಿ ಬರುತ್ತೆ. ಈಗ ನೀವು ಏನ್ ಗೆಸ್ಚರ್ ಲಾಕ್ ಇಟ್ಟಿರ್ತಾರೋ ಸೊ ಅದನ್ನ ಈ ಒಂದು ಜಾಗದಲ್ಲಿ ಡ್ರಾ ಮಾಡಿ. ಸೊ ರೀತಿ ಡ್ರಾ ಮಾಡಿದಾರೆ ಅಂತ ಹೇಳಿದ್ರೆ ಸಾಕು, ಈ ರೀತಿ ಅನ್ಲಾಕ್ ಆದ್ರೆ ಆಗುತ್ತೆ. ಸೊ ಬೇರೆ ಲಾಕ್ಸ್ ಏನು ಹಾಕಿದ್ರು ಓಪನ್ ಆಗೋದಿಲ್ಲ. ಸೊ ಈ ರೀತಿ ಆಗಾದ್ರೆ ಇರುತ್ತೆ. ಸೊ ಈಗ ಫೋಟೋ ಆದ್ರೆ ಇಟ್ಕೊಳ್ತಿರುತ್ತೆ ಆಟೋಮೆಟಿಕ್ ಆಗಿ ಮೊಬೈಲ್ ಆದ್ರೆ. ಸೊ ನೀವು ಯಾವಾಗ ರಾಂಗ್ ಪಾಸ್ವರ್ಡ್ ಹಾಕ್ತಿರೋ ಸೊ ಫೋಟೋ ಸೌಂಡ್ ಆದ್ರೆ ನೀವು ಕೇಳ್ತಿರ್ಬೋದು, ಸೌಂಡ್ ಆದ್ರೆ ಬರ್ತದೆ. ಈಗ ನಾದ್ರೆ ಕರೆಕ್ಟ್ ಪಾಸ್ವರ್ಡ್ ಹಾಕ್ತೀನಿ. ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಅಂದ್ರೆ ಇರುವಂತದ್ದು. ಸೊ ಇನ್ನು ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ ಗೈಸ್, ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.